ಚಳ್ಳಕೆರೆ ನಗರದಲ್ಲಿ ನಕಲಿ ವೈದ್ಯರು ಹಾಗೂ ನಕಲಿ ಆಸ್ಪತ್ರೆಗಳ ಹಾವಳಿ ಹೆಚ್ಚುತ್ತಿದ್ದು, ಇದರಿಂದ ಸಾರ್ವಜನಿಕರಿಗೆ ಗಂಭೀರ ತೊಂದರೆ ಉಂಟಾಗುತ್ತಿದೆ ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಕೆಆರ್ಎಸ್ ಪಕ್ಷ ಆರೋಪಿಸಿದೆ. ಈ ಸಂಬಂಧ ಜಿಲ್ಲಾ ಆರೋಗ್ಯ ಕೇಂದ್ರ ಕಚೇರಿಗೆ ಮನವಿ ಸಲ್ಲಿಸಿ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಗಿದೆ. ಪಕ್ಷದ ಮುಖಂಡ ಮಹೇಶ್ ಸಿ, ನಗರಂಗೆರೆ ರಾಜ್ಯ ಕಾರ್ಯನಿರ್ವಹಣಾ ಸಮಿತಿ ಸದಸ್ಯರು ಅವರು ಮಾತನಾಡಿ, ಸರ್ಕಾರದ ಕಾಯ್ದೆ ಪ್ರಕಾರ ಬಿಎಎಂಎಸ್ ಆಯುರ್ವೇದ ವೈದ್ಯರು ಇಂಗ್ಲಿಷ್ ಮೆಡಿಸಿನ್ ನೀಡುವುದು, ಮಕ್ಕಳಿಗೆ ಡ್ರಿಪ್ ಹಾಕುವುದು, ಇಂಜೆಕ್ಷನ್ ನೀಡುವುದು ಅಥವಾ ಲ್ಯಾಬ್ ಹಾಗೂ ಸ್ಕ್ಯಾನಿಂಗ್ ಸೌಲಭ್ಯಗಳನ್ನು ನಡೆಸುವುದು ಕಾನೂನು ಬಾಹಿರವಾಗಿದೆ ಎಂದು ತಿಳಿಸಿದ್ದಾರೆ. ಆದರೂ ನಗರದಲ್ಲಿರುವ ಬಸವೇಶ್ವರ ಕ್ಲಿನಿಕ್ನಲ್ಲಿ ಈ ರೀತಿಯ ಸೇವೆಗಳು ನೀಡಲಾಗುತ್ತಿವೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಈ ಕುರಿತು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಹಲವು ಬಾರಿ ದೂರು ನೀಡಿದರೂ ಅವರು ಕೇವಲ ನಾಮಕಾಸ್ತವಾಗಿ ಭೇಟಿ ನೀಡಿ ಯಾವುದೇ ಕಠಿಣ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಲಾಗಿದೆ. ಇದರಿಂದ ಜಿಲ್ಲಾ ಆರೋಗ್ಯಾಧಿಕಾರಿ ಡಿಎಚ್ಒ ರೇಣುಕಾ ಪ್ರಸಾದ್ ಅವರ ಮೇಲೆಯೂ ಅನುಮಾನ ವ್ಯಕ್ತವಾಗಿದೆ ಎಂದು ಪಕ್ಷದ ಮುಖಂಡರು ತಿಳಿಸಿದ್ದಾರೆ. ಇನ್ನು ವೆಂಕಟೇಶ್ ಮೂರ್ತಿಯವರು ಮಾತನಾಡಿ, ಖಾಸಗಿ ಆಸ್ಪತ್ರೆಯ ವ್ಯವಸ್ಥೆ ರೂಪಿಸುವ ಹೆಸರಿನಲ್ಲಿ ಬಿಎಎಂಎಸ್ ವೈದ್ಯ ವೀರೇಶ್ ಅವರು ತಮ್ಮಿಂದ ಸುಮಾರು 8 ಲಕ್ಷ ರೂಪಾಯಿ ಹಣ ಪಡೆದು ಮೋಸ ಮಾಡಿದ್ದಾರೆ ಎಂದು ದೂರಿದ್ದಾರೆ. ಈ ಸಂಬಂಧ ಜಿಲ್ಲಾಧಿಕಾರಿ ಡಿಸಿ ಹಾಗೂ ಡಿಎಚ್ಒ ಅವರಿಗೆ ಅಧಿಕೃತ ಮನವಿ ಪತ್ರ ಸಲ್ಲಿಸಿರುವುದಾಗಿ ತಿಳಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿದ ಡಿಎಚ್ಒ ರೇಣುಕಾ ಪ್ರಸಾದ್, ದೂರು ಪರಿಶೀಲಿಸಿ ನಿಯಮ ಉಲ್ಲಂಘನೆ ಕಂಡುಬಂದಲ್ಲಿ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದ್ದಾರೆ. ನಮಸ್ಕಾರ. ನೋಡಿ, ಇವತ್ತು ನಾವು ಜಿಲ್ಲಾ ಆರೋಗ್ಯ ಇಲಾಖೆ ಕಚೇರಿ ನಾವು ಇವತ್ತು ಭೇಟಿ ಮಾಡಿದ್ವಿ. ಕಾರಣ ಏನಂತಂದರೆ, ಚಳ್ಳಕೆರೆ ತಾಲೂಕಿನಲ್ಲಿ ಖಾಸಗಿ ಆಸ್ಪತ್ರೆಗಳ ಒಂದು ಹಾವಳಿ, ಅಲ್ಲಿ ಕೆಲವೊಂದಿಷ್ಟು ನಕಲಿ ಡಾಕ್ಟರ್ಗಳ ಒಂದು ಹಾವಳಿಯಿಂದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗ್ತಾಯಿದೆ. ಈ ಬಗ್ಗೆ ಹಿಂದೆ ಒಂದು ಸಾರ್ವಜನಿಕರ ದೂರು ಹಾಗೂ ನಾವು ಸಹ ಸಲ್ಲಿಸಲಾಗಿತ್ತು. ಏನಂತ ನೋಡಿ, ಆಯಾ ಗೋರ್ಮೆಂಟ್ ಆರೋಗ್ಯ ಆ್ಯಕ್ಟ್ ಪ್ರಕಾರ ಅದರಲ್ಲಿ ಏನೆಲ್ಲ ಸಾಧ್ಯತೆಗಳಿತ್ತು ಆ ಸಾಧ್ಯತೆ ಒಳಗಡೆ ಮಾಡುವಂಥದ್ದು ಇದೆ. ಆದರೆ ಅದನ್ನೆಲ್ಲ ಮೀರಿ ಮಾಡ್ತಾ ಇರೋದಂತೂ ಒಂದು ಉದಾಹರಣೆ ಏನಂತಂದರೆ, ಬಸವೇಶ್ವರ ಕ್ಲಿನಿಕ್ಕು ಡಾಕ್ಟರ್ ವೀರೇಶ್ BMS ಅವರಿದ್ದಾರೆ. ಅವರಿಗೆ BMS ಅಂತಂದರೆ ಆಯುರ್ವೇದಿಕ್ ಬರುತ್ತೆ. ಅವರು ಯಾವುದೇ ರೀತಿಯಾದಂಥ ಇಂಗ್ಲೀಷ್ ಮೆಡಿಸಿನ್ಸನ್ನು ಕೊಡಲಿಕ್ಕೆ ಬರೋದಿಲ್ಲ. ನಂತರ ಮಕ್ಕಳಿಗೆ ಯಾವುದೇ ರೀತಿಯ ಡ್ರಿಪ್ ಇವೆಲ್ಲ ಹಾಕಲಿಕ್ಕೆ ಅವಕಾಶ ಇಲ್ಲ. ನಂತರ ಚಿಕ್ಕ ಮಕ್ಕಳಿಗೆ ನೋಡಲಿಕ್ಕೆ ಅವಕಾಶ ಇಲ್ಲ. ಮತ್ತು ಯಾವುದೇ ರೀತಿಯ ಇಂಜೆಕ್ಷನ್ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ. ಮತ್ತು ಅಲ್ಲಿ ಯಾವುದೇ ರೀತಿಯ ಲ್ಯಾಬ್ ಸೆಟಪ್ ಸಹ ಅವ್ರು ಮಾಡ್ಕೊಳ್ಳೋಗಿಲ್ಲ. ಯಾವುದು ಬ್ಲಡ್ ರಿಪೋರ್ಟ್ ಆಗಲಿ ಅಥವಾ ಸ್ಕ್ಯಾನಿಂಗ್ ಎಲ್ಲ ಹಾಕ್ಕೊಂಡಿದ್ದಾರೆ ಅಂತ ಒಂದು ಕೇಳ್ಪಟ್ಟಿದ್ದೀನಿ. ಎಕ್ಸ್ರೇ ಸ್ಕ್ಯಾನಿಂಗ್ ಎಲ್ಲ ಹಾಕ್ಕೊಳ್ಳುವಂಥದ್ದು ಹಾಕ್ಕೊಂಡಿರುವಂಥದ್ದು ಕೇಳ್ಪಟ್ಟಿದ್ದೀನಿ. ಹೀಗೆ ನಾನಾ ರೀತಿಯಾಗಿ ಅವರು ಮೆಡಿಕಲ್ ಸ್ಟೋರನ್ನೇ ಇಟ್ಕೊಂಡಿದ್ದಾರೆ. ಹೀಗೆ ನಾನಾ ರೀತಿಯಾಗಿ ಇಟ್ಕೊಂಡಿದ್ರು ಸಹ ಇಲಾಖೆಯವರ ಅಧಿಕಾರಿಗಳು ದೂರು ಸಲ್ಲಿಸಿರೋ ನಾಮಕಾವಸ್ಥೆಗೆ ಬಂದರು, ಹೋದರು, ಮತ್ತು ಯಥಾಪ್ರಥವಾಗಿ ಅದೇ ಕಂಟಿನ್ಯೂಷನ್ ಮಾಡ್ತಾ ಇದ್ದಾರೆ. ಅಂದರೆ ಇಲಾಖೆಯ ಒಂದು ಜವಾಬ್ದಾರಿ ಏನಿದೆ, ಯಾಕೆ ಅಷ್ಟು ನಿರ್ಲಕ್ಷ್ಯ, ಯಾಕೆ ಅವ್ರ ಮೇಲೆ ಕ್ರಮ ಯಾಕೆ ತೆಗೆದುಕೊಳ್ತಾ ಇಲ್ಲ, ಅಂದರೆ ಅಷ್ಟು ಪ್ರಭಾವಿಗಳಿದ್ದಾರಾ ಅಥವಾ ಪ್ರಭಾವಿಗಳಿಗೆ ಇವರು ಮಣಿದಿದ್ದಾರಾ ಅನ್ನುವಂಥದ್ದು DHO ರೇಣುಕಾ ಪ್ರಸಾದ್ ಅವರ ಮೇಲೆ ನಮಗೆ ಅನುಮಾನವನ್ನು ಶುರುವಾಗಿದೆ. ಈ ಮೂಲಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ನಾವು ಆಗ್ರಹಿಸೋದಿಷ್ಟೇ, ನಮಗೆ ಇವಾಗ ಸರ್ಕಾರದಿಂದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸರಿಯಾದ ರೀತಿಯಲ್ಲಿ ಸೇವೆಯನ್ನು ಸಾರ್ವಜನಿಕ ಸಿಗ್ತಾ ಇಲ್ಲ. ಡಾಕ್ಟ್ರುಗಳು ಕೊರತೆ ಇದೆ. ಒಂದೊಂದು ತಾಲೂಕಿನಲ್ಲಿ, ಒಂದೊಂದು ಹೋಬಳಿನಲ್ಲಿ, ಚಳ್ಳಕೆರೆ ತಾಲೂಕಿನಲ್ಲಿ ತೆಗೆದುಕೊಟ್ಟರೆ 4-5 ಡಾಕ್ಟ್ರು ವೇಕೆನ್ಸೀಸ್ ಇದೆ. 1-1.5 ವರ್ಷ ಕಳೆದರೂ ಸಹ ಅದನ್ನು ತುಂಬಲಿಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಆಗ ಹೀಗೆ ನಾನಾ ತಾಲೂಕಿನಲ್ಲಿ ಸಹ ಈ ಥರ ಕೊರತೆ ಇದ್ದರೂ ಸಹ ಇವರು ಕ್ರಮವಹಿಸಿದಾಗ ಸರ್ವೇ ಸಾಮಾನ್ಯವಾಗಿ ಡಾಕ್ಟರ್ ಲಭ್ಯತೆ ಇದ್ದ ಸಂದರ್ಭದಲ್ಲಿ ಏನಾಗುತ್ತೆ, ಖಾಸಗಿ ಮೊರೆ ಹೋಗುವಂಥದ್ದಿದೆ. ಖಾಸಗಿಯವರು ಇದನ್ನೇ ಒಂದು ಎನ್ಕ್ಯಾಶ್ ಮಾಡಿಕೊಂಡು ಇದನ್ನು ಲಾಭವನ್ನು ಪಡ್ಕೊಳ್ತಿದ್ದಾರೆ. ಈಗ ಈ ದಿನ KRS ಪಕ್ಷದ ಸದಸ್ಯರು ಬಂದು ನಮ್ಮಲ್ಲಿ ಚಳ್ಳಕೆರೆಯ ಬಸವೇಶ್ವರ ಕ್ಲಿನಿಕ್ ಡಾಕ್ಟರ್ ವೀರೇಶ್ ಬಸವೇಶ್ವರ ಕ್ಲಿನಿಕ್ ಇವರ ಆಸ್ಪತ್ರೆಯಲ್ಲಿ ಆದಂಥ ಹಣದ ವಿಚಾರ ಮತ್ತು ಅವರಲ್ಲಿ ಏನು ಈ ಟೆಸ್ಟ್ಗಳು ಇವೆಲ್ಲ ಮಾಡಿಸ್ತಾ ಇದ್ದಾರೆ, ಅನಾವಶ್ಯಕವಾಗಿ ಟೆಸ್ಟ್ಗಳನ್ನ ಬರೆದು ಮಾಡಿಸೋವಂಥದ್ದು. ಆಮೇಲೆ ಅವರು BAMS ಡಾಕ್ಟ್ರು ಅಂತ ಅಲೋಪತಿ ಡ್ರಗ್ಸ್ನೆಲ್ಲ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ದೂರನ್ನು ನಮಗೆ ನೀಡಿದ್ದಾರೆ. ಅದರ ಬಗ್ಗೆ ನಾನು ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳು ಮತ್ತು ನಾವು ತಂಡದ ರೂಪದಲ್ಲಿ ಹೋಗ್ಬಿಟ್ಟು ಒಂದು ಎನ್ಕ್ವೈರಿ ಮಾಡಿ ಅವರಿಗೊಂದು ಆಸ್ಪತ್ರೆ ಬಗ್ಗೆ ಏನು ಕ್ರಮ ಈಗಾಗಲೇ ಆ ಆಸ್ಪತ್ರೆಗೆ ಹಿಂದೆ ನಾವು ಒಂದ್ಸರಿ ಭೇಟಿ ಮಾಡಿ ವಾರ್ನಿಂಗ್ ಎಲ್ಲ ಕೊಟ್ಟು ಬಂದಿದ್ದೀವಿ. ಆನಂತರ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ KPMEಗೆ ಅಧ್ಯಕ್ಷರಾದಂಥ DC ಸಾಹೇಬರು ಇರ್ತಾರೆ, ಆಮೇಲೆ IMA ಮೆಂಬರ್ ಇದ್ದಾರೆ, ಆಮೇಲೆ ಆಯುಷ್ ಡಾಕ್ಟರ್ ಇದ್ದಾರೆ, ಮತ್ತು ನಾನು ಸದಸ್ಯ ಕಾರ್ಯದರ್ಶಿ DHO ಇರ್ತೀನಿ. ಇದರದ್ದು ಒಂದು ಸದ್ಯದಲ್ಲೇ ಒಂದು ಸಭೆ ಆಗ್ತದೆ. 17ನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ. ಆವತ್ತಿನ ಸಭೆಯಲ್ಲಿ ಇದನ್ನೆಲ್ಲ ಅವ್ರ ಗಮನಕ್ಕೆ ತೊಗೊಂಡು ಬಂದು ಮುಂದೆ ನಾವು ಏನು ಪ್ರಾಮಾಣಿಕವಾಗಿ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೀವಿ. ನಾವು ವೆಂಕಟೇಶ್ ಮೂರ್ತಿ ಅಂತ ದಾವಣಗೆರೆ ಹೈಟೆಕ್ ಲ್ಯಾಬ್ ಚಳ್ಳಕೆರೆ ಅಲ್ಲಿ ನಾವೊಂದು ಲ್ಯಾಬನ್ನು ಪ್ರಾರಂಭ ಮಾಡಿದ್ವಿ. ನನಗೆ ಅಲ್ಲಿ ಒಬ್ಬ ಡಾಕ್ಟ್ರು BMS ಡಾಕ್ಟ್ರ್ ವೀರೇಶ್ ಅಂತ ಅವರು ನನಗೆ ಬಹಳಷ್ಟು ಅನ್ಯಾಯ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ. ಕಾರಣ
ನಾನು ಆರಾಮಾಗಿ ನೆಮ್ಮದಿಯಾಗಿರ್ತಕ್ಕಂಥ ಸಂಗೀತ ಮೊಬೈಲ್ ಕೆಳಗಿರ್ತಕ್ಕಂಥ ಲ್ಯಾಬನ್ನು ನೀವು ನನ್ನ ಮುಂದೆ ಶಿಫ್ಟ್ ಮಾಡಿರಿ, ನೀನು ಭಾಳ ಚೆನ್ನಾಗಿ ಮಾಡಿಕೊಡ್ತೀವಿ ಅಂತಂದೇಳಿ ನನ್ನನ್ನು ಅಲ್ಲಿ ಕರೆಸಿ 27,000 ರೂಪಾಯಿ ಬಾಡಿಗೆಗೆ ನನ್ನನ್ನು ಅಲ್ಲಿ ಹಾಕಿ ಕೊಟ್ಟಿದ್ದ ದಿವಸ ಅದೇ ದಿವಸನೇ 8 ಲಕ್ಷ ರೂಪಾಯಿ ನಾನು ಕ್ಯಾಶನ್ನು ಕೊಟ್ಟೆ. ಆ 8 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟು ಎಲ್ಲವನ್ನು ನನಗೆ ಅನ್ಯಾಯ ಮಾಡಿದ್ದಾರೆ. ಆಮೇಲೆ ಪುನಃ ಬರ್ತಾ ನನಗೆ ಸ್ಯಾಂಪಲ್ಗಳನ್ನು ಬರೋದೇ ಬಿಟ್ಟುಬಿಟ್ಟು ಬೇರೆಯವ್ರ ಕಡೆ ಕಳಿಸಿದರು. ಆಮೇಲೆ ಸ್ವಂತಕ್ಕೆ ಅವರೇ ಲ್ಯಾಬ್ ಸಹ ಮಾಡ್ಕೊಂಡ್ರು. ನಾವು ದುಡ್ದಿರ್ತಕ್ಕಂಥ ಇದರಲ್ಲಿ 50% ಕಮಿಷನ್ ಅವ್ರಿಗೆ ಕೊಡಲೇಬೇಕು. ಅದು ಕೊಟ್ಟಿರ್ತಕ್ಕಂಥ ದುಡ್ಡಿನ ಡಾಕ್ಯುಮೆಂಟ್ಸು ನನ್ನ ಹತ್ರ ಇದೆ. ಅನೇಕ ಸಿಗ್ನೇಚರ್, ಸಾವಿರಾರು ಸಿಗ್ನೇಚರ್ಗಳು ನನ್ನ ಹತ್ರ ಇದ್ದಾವೆ ಅವ್ರಿಗೆ ನಾನು ಕೊಟ್ಟಿರ್ತಕ್ಕಂಥ ಎವಿಡೆನ್ಸ್ಗೆ. ಹಂಗೆ ಆಮೇಲೆ ಪುನಃ ನಾನು ದುಡ್ಡನ್ನು ಕೇಳಕ್ಕಂತ ಹೋದಾಗ ಅವ್ರು ಚಪ್ಪಲಿ ತಗೊಂಡು ಅವರೇ ಹೊಡ್ಕೊಂಡ್ರು. ನಾನು ಇದು ಯಾಕೆ ಹಿಂಗೆ ಮಾಡ್ತೀರಾ ಅಂತಂದರೆ ಅವ್ರು ಯಾಕೆ ಹಂಗೆ ಮಾಡ್ಕೊಂಡ್ರೆ ನನಗೆ ಗೊತ್ತಾಗಲಿಲ್ಲ. ನಾನು ದುಡ್ಡು ಕೊಡೋದಿಲ್ಲ, ಏನು ಕೊಡೋದಿಲ್ಲ ಅಂತಂದೇಳಿ ನನಗೆ ಅನ್ಯಾಯ ಮಾಡಿದ್ದಾರೆ. ನಾನು ಈಗಾಗಲೇ DC ಅವರಿಗೂ ಮತ್ತು ಜಿಲ್ಲಾಧಿಕಾರಿ ಇವರಿಗೆ DHOಗೂ ಕಂಪ್ಲೇಂಟನ್ನು ಮಾಡಿದ್ದೀವಿ. ಅದಕ್ಕೆ ನಾವು KRS ಸಂಘದವ್ರನ್ನ ನಾವು ಕೇಳ್ಕೊಂಡಾಗ ಅವರು ತುಂಬೂರಿದಿಂದ ಬಂದು ನನಗೆ ಸಹಕಾರ ಮಾಡಿದ್ದಾರೆ. ಅವರಿಗೆ ನಾನು ಕೃತಜ್ಞತೆಗಳು ಮತ್ತು ಧನ್ಯವಾದಗಳನ್ನು ಹೇಳ್ತಾ, ಅವರು ಕ್ಲಿನಿಕ್ ಹೆಸರು ಬಸವೇಶ್ವರ ಕ್ಲಿನಿಕ್, ವೀರೇಶ್ ಅಂತ ಬಸವೇಶ್ವರ ಕ್ಲಿನಿಕ್ಕು. ಅವರು BMS ಡಾಕ್ಟ್ರ್ ಅವರು.